156 ಕಿಲೋಮೀಟರ್ ಓಡಿಸಿ ಈಗಾಗಲೇ 30+ ಅಂತೂ ಆರಾಮಾಗಿ ಬರ್ತಾ ಇದೆ ನನಗನ್ನಿಸ್ದಂಗೆ. ನಾನು ಹೇಳ್ದೆ ನನ್ನ ಬ್ಲಾಗ್ ನೋಡಿದ್ರಿ ಅಂತ ಗಾಡಿ ಈಸ್ಕೊಬಿಡ್ಬೇಡಿ. ಮತ್ತೆ ಇಫ್ ನೀವೇನಾದರೂ ನನ್ನ ಕೇಳಿದ್ರೆ KLX ಈಸ್ಕೋಬೋದಾ ಇಂಡಿಯನ್ ವರ್ಷನ್ ಅಂತ, ಡೆಫಿನೆಟ್ಲಿ ಐ ವಿಲ್ ಸೇ ಎಸ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುಧೋನ್ ವಿಲ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿರೋ ಅನ್ಸುತ್ತಂಗೆ ಚೆನ್ನಾಗಿರಿ. ನೋಡ್ತಾ ಇರ್ಬೋದು, ಫೈನಲಿ ಎಲ್ಲ ಮೋಟೋ ವ್ಲಾಗ್ ಸೆಟಪ್ ರೆಡಿ ಮಾಡಿದೆ ಹೊಸ ಹೆಲ್ಮೆಟ್ಗೆ, ಬಟ್ ಇಟ್ ವಾಸ್ ನಾಟ್ ಕ್ಲಿಯರ್. ಸೊ ಸೇಮ್ ಹಳೆ ಸೆಟಪ್ಗೆ ಬಂದಿದ್ದೀನಿ ಇವಾಗ, ಹಳೆ ಹೆಲ್ಮೆಟ್ಗೆ. ಗಾಡಿಗೆ ಒಂದು ಸ್ವಲ್ಪನೂ ಮ್ಯಾಚ್ ಇಲ್ಲ, ಅದಕ್ಕೂ ಇದಕ್ಕೂ ಅಜಾಗಜಾಂತರ ವ್ಯತ್ಯಾಸ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಿಮಗೆ ಕಂಟೆಂಟ್ ಕೊಡಬೇಕು, ನಿಮಗೂ ಗಾಡಿ ಬಗ್ಗೆ ತಿಳಿಸ್ಬೇಕಲ್ವಾ. ಆವಾಗಲೇ ಗಾಡಿ ಇಸ್ಕೊಂಡು ಮೇ ಬಿ ಇಟ್ಸ್ ಥರ್ಡ್ ಡೇ. 156 ಕಿಲೋಮೀಟರ್ ಓಡಿಸಿ ಈಗಾಗಲೇ. ಒನ್ ಆಫ್ ದಿ ಕ್ರೇಜಿ ಗಾಡಿ ಅಂತಲೇ ಹೇಳ್ಬೋದು. ಕೇರಳದವರೆಲ್ಲ ಸೈಕ್ ಆಗ್ತಾ ಇರ್ತಾರೆ ಕವಾಸಕಿ KLX ನೋಡಿದ್ರೆ. ಒನ್ ಆಫ್ ದಿ ಕ್ರೇಜಿ ಅಂತಲೇ ಅಂದ್ಕೊಳ್ಳಿ ಈ ಗಾಡಿನ. ಇನ್ನು ಎಕ್ಸ್ಪ್ಲೋರ್ ಮಾಡೋಣ ಈ ಗಾಡೀಲಿ ತುಂಬ. ಈ ಗಾಡಿ ಬಂದ್ಬಿಟ್ಟು ಲೈಕ್ 80% ಆಫ್ ರೋಡ್ ಮಾಡಿರೋದು, ಇನ್ನು 20% ಆನ್ ರೋಡ್. ಸೊ ಟೂರಿಂಗ್ ಎಲ್ಲ ಮಾಡ್ತೀರಾ ಅಂದರೆ ಐ ವೋಂಟ್ ಸಜೆಸ್ಟ್ KLX, ಬಿಕಾಸ್ ಟೂರಿಂಗ್ ಮಾಡಬೇಕು ಅಂದರೆ ಮೇಯ್ನಾಗಿ ಕಂಫರ್ಟ್ ಇರಬೇಕು. ಸೊ KLX ಬಂದು ಕಂಫರ್ಟ್ ಕೊಡಲ್ಲ ನಿಮಗೆ, ಬಟ್ ಜಾಲಿ ಗಾಡಿ ಇದಂತೂ. ಎಲ್ಲೋಗ್ಬೇಕು ಗುರು, ಯಾವ ರೋಡ್ ಗುರು ಅನ್ನುತ್ತೆ ಹೊರಗಡೆ ಹೋಗ್ಬೇಕು ಅಂದರೆ ಆ ಥರ ಗಾಡಿ. ಸೊ ನಿಮಗೆ ಅದೇ ಗಾಡಿ ಬಗ್ಗೆ ಹೇಳಬೇಕಾಗಿತ್ತು. ಸೊ ಒಂದು ಶಾರ್ಟ್ ರೈಡ್ ಹಂಗೆ ಏರ್ಪೋರ್ಟ್ ಹತ್ರಕ್ಕೆ ಹೋಗೋಣ ಅಂತ ಬಂದೆ. ಏರ್ಪೋರ್ಟ್ ಹತ್ರಕ್ಕೆ ಹೋಗಲ್ಲ, ಮುಂದೆ ಶೆಲ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಕಾಫಿ ಹಾಕೊಬರೋದು ನಂದಿ ಹಿಲ್ಸ್ ಹತ್ರ. ನಾನು ಓಡಿಸಿರೋ ಆಫ್ ರೋಡ್ಗಳು ಎಲ್ಲ ಓಡಿಸಿದ್ದೀನಿ. ಹಿಮಾಲಯನ್ ಇರ್ಬೋದು, ಎಕ್ಸ್ಪಲ್ಸ್ 210 ಇರ್ಬೋದು, ಪ್ರತಿಯೊಂದು ಓಡಿಸಿದ್ದೀನಿ. ಬಟ್ KLX ಈಸ್ ಅ KLX. ನೀವು ಯಾವ ಗಾಡಿನೂ ತರಬೇಡಿ ಇದ್ರ ಹತ್ರಕ್ಕೆ ಕಂಪೇರ್ ಮಾಡೋಕ್ಕೆ, ಬಿಕಾಸ್ ಎಲ್ಲದ್ರೊಳಗೂ ಗೆಲ್ಲುತ್ತೆ. ನೋಡಿ ಗಾಡಿಯ ಒಳಗಿಂದ ಇಣಕ್ಬಿಟ್ಟು ನೋಡ್ತಾವ್ರ ಗಾಡಿನ. ದಟ್ಸ್ ವಾಟ್ KLX. ಇಟ್ ಓನ್ಸ್ ಅ ರೋಡ್. ಯಾವ ರೋಡು, ಎಲ್ಲಿಗೆ ಹೋಗ್ಬೇಕು, ರೀಸನ್ ಬೇಕಾಗಿಲ್ಲ, ಹೆಂಗಿರಬೇಕು ರೋಡ್, ಅವೆಲ್ಲ ಈ ಗಾಡಿಗೇನು ಹೇಳೋದು ಬೇಕಾಗಿಲ್ಲ. ಇಫ್ ಯು ಶೋ ದ ರೋಡ್ ಇಟ್ ವಿಲ್ ಕಿಲ್ ಇಟ್ ಅಷ್ಟೇ. ಈ ಗಾಡಿಗೆ ರೋಡ್ಸೇ ಬೇಡ ಅನಿಸುತ್ತೆ. ಇಟ್ ಕ್ಯಾನ್ ಮೇಕ್ ಇಟ್ಸ್ ಓನ್. ಕಂಫರ್ಟ್ ಒಂದು ಕಾಂಪ್ರಮೈಸ್ ಮಾಡ್ಕೊಬಿಟ್ರೆ ನೀವು ಎಲ್ಲಿಗಾದ್ರೂ ತೊಗೊಂಡು ಹೋಗ್ಬೋದು ಗಾಡಿನ. ಆ ಥರ ಗಾಡಿ ಇದು. ಸೊ ನಾನು ಬಂದು ಎಕ್ಸ್ಪ್ಲೋರ್ ಮಾಡಲ್ಲ ಅಂತ ಎಲ್ಲ ಏನಿಲ್ಲ, ತುಂಬ ಎಕ್ಸ್ಪ್ಲೋರ್ ಮಾಡ್ತೀನಿ ಗಾಡೀಲಿ. ಸ್ಟಿಲ್ ಮೋರ್ ಟು ಸಿ. ಟೂರಿಂಗು ಮಾಡ್ತೀನಿ, ಪ್ರತಿಯೊಂದು ಅಂದ್ಕೊಳ್ಳಿ. ಲೆಟ್ಸ್ ಡೂ ಎವ್ರಿಥಿಂಗ್. ನೋಡಿ ಆರಾಮಾಗಿ 80, 90 ಈಸಿ. ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ, ಸೊ ನಾನು ಪುಷ್ ಮಾಡ್ತಾ ಇಲ್ಲ. ಇನ್ನೂ ಆರಾಮಾಗಿ ಹೋಗುತ್ತೆ ಗಾಡಿ. IRPM ಒಳಗೆ ಆಟ ಆಡ್ತಾ ಇಲ್ಲ. ಇನ್ನೂ ಫಸ್ಟ್ ಸರ್ವಿಸ್ ಆಗ್ಬಿಡ್ಲಿ, ಆಮೇಲೆ ಆರಾಮಾಗಿ ಆಟ ಆಡೋಣ, ಏನಂತೀರಾ? ಆಮೇಲೆ ಇದು ಬಂದು ಗಾಡಿ ಮೇಯ್ನಾಗಿ ಹೇಳ್ತೀನಿ ನೋಡಿ, ಇಬ್ರು ಕುತ್ಕೊಂಡು ಹೋಗಕ್ಕಂತೂ ಮಾಡಿರೋದಲ್ಲ ಗಾಡಿ ಇದು. ಇಟ್ಸ್ ಫಾರ್ ಅ ಫಕಿನ್ ಸೋಲೋ. ಹಿಂದೆ ರಿಸ್ಕ್ ಆಗುತ್ತೆ, ಕುಂಡಿಸ್ಕೊತೀನಿ ಅಂದ್ರೂ ಕುಂಡಿಸ್ಕೊಳಕ್ಕಾಗಲ್ಲ, ಆ ಥರ ಗಾಡಿ ಇದು. ಅಡ್ಜಸ್ಟ್ ಮಾಡ್ಕೊಳ್ಳೋರಿದ್ರು ಕುತ್ಕೊಳ್ಳೋಕ್ಕಾಗಲ್ಲ ಹಿಂದೆ. ಮತ್ತು ಇಫ್ ನೀವೇನಾದರೂ ನನ್ನ ಕೇಳಿದ್ರೆ KLX ಈಸ್ಕೋಬೋದಾ ಇಂಡಿಯನ್ ವರ್ಷನ್ ಅಂತ, ಡೆಫಿನೆಟ್ಲಿ ಐ ವಿಲ್ ಸೇ ಎಸ್. ಬಿಕಾಸ್ ನಾವು ಕೊಟ್ಟಿರೋ ಕಾಸಿಗೆ ಸಸ್ತಾಮೆ ಪಿಸ್ತಾ ಅಂತಾರೆ ನೋಡಿ, ಪೈಸಾ ವಸೂಲ್ ಗಾಡಿ ಇದು. ಅದೇ ನೀವು ಕಾಂಪ್ರಮೈಸ್ ಆಗಬೇಕು ಕಂಫರ್ಟ್ ಅಂದ್ರಲ್ಲಿ, ಬಿಕಾಸ್ ಅದು ಯಾರೋ ಕಂಫರ್ಟ್ ಅನ್ನೋದನ್ನ ಯಾರೋ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಟೂರಿಂಗ್ ಒಳಗೆ ಕಂಫರ್ಟ್ ಹೆವಿ ಮ್ಯಾಟ್ರ್ ಆಗುತ್ತೆ, ನಾನು ಅನುಭವಿಸಿ ಅದನ್ನ. ಬಟ್ ಏನು ಮಾಡೋಕ್ಕಾಗಲ್ಲ. ನನಗೆ ಇವಾಗ ಎಕ್ಸ್ಪಲ್ಸ್ 210 ಹೋಗೋಣ ಅಂದ್ಕೊಂಡಿದ್ದೆ. ನಂಗೆ ಇಷ್ಟ ಇಲ್ಲ ಇವಾಗ ಎಕ್ಸ್ಪಲ್ಸ್ 210 ಓಕೆ, ಬಿಕಾಸ್ ಎಕ್ಸ್ಪಲ್ಸ್ ಅನ್ನೋದನ್ನ ನೋಡ್ಬಿಟ್ಟಿದ್ದೀನಿ ಆಗಲೇ. ಮತ್ತು ಎಕ್ಸ್ಪಲ್ಸ್ ಒಳಗೂ ತುಂಬ ಪ್ರಾಬ್ಲಮ್ ಇದೆ 210 ಒಳಗೆ. ಸೊ ಐ ವಾಂಟ್ ಟ್ರೈ ನ್ಯೂ ವೆಹಿಕಲ್ಸ್ ಫಸ್ಟ್ ಆಫ್ ಆಲ್. ದಟ್ಸ್ ದ ರೀಸನ್ ಅಷ್ಟೇ KLXಗೆ ಬಂದಿದ್ದು. ಚಿಲ್ಲಾಗಿ ಆರಾಮಾಗಿ 80ಗೆ ಹೋಗ್ಬೋದು ನೋಡಿ. 80ಲಿ 6th ಗೇರ್ಗೆ ಹಾಕ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ಬೋದು. ಮಿರರು ಅಷ್ಟೇ, ಯಾರೋ ಲೂಸ್ ಮಾಡಿಬಿಟ್ಟವ್ರು ಇದನ್ನ. ಮಕ್ಕರ್ ಆಗ್ತಾಯಿತ್ತು ನನಗೆ. ಕರೆಕ್ಟಾಗಿ ಇರುತ್ತೆ ನನ್ನ ಹತ್ರಕ್ಕೆ ಬಂದಾಗ. ಈ ರೋಡಲ್ಲಿ ಯಾವಾಗ ನಿಲ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಮಕ್ಕರ್ ಆಗ್ಬಿಡುತ್ತೆ. ಫಸ್ಟ್ ಸರ್ವಿಸ್ ಆಗಿಬಿಡ್ಲಿ, ನಿಮಗೆ ಕಂಪ್ಲೀಟ್ ರಿವ್ಯೂ ವಿಡಿಯೋ ಇವಾಗಲೂ ಹಾಕ್ತೀನಿ ರಿವ್ಯೂ ವಿಡಿಯೋ. ಬಟ್ ಟಾಪ್ ಸ್ಪೀಡೆಲ್ಲ ತೋರ್ಸೋಕ್ಕಾಗಲ್ಲ, ಏನೂ ಆಗಲ್ಲ ಗಾಡಿಗೆ. ಬಿಕಾಸ್ ಜಪಾನೀಸ್ ಅಂದರೆ ಇಂಜಿನ್ನ ನಾನು ಕಣ್ಮುಚ್ಕೊಂಡು ನಂಬ್ತೀನಿ. ಬಟ್ ಏನಕ್ಕೆ ರಿಸ್ಕು,
ಬಿಕಾಸ್ ಇದರೊಳಗೆ ಲಡಾಖ್ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ. ಸೊ ವಿ ವಿಲ್ ಡೂ ಇಟ್ ಮೇ ಬಿ ನೆಕ್ಸ್ಟ್ ಇಯರ್, ಇಲ್ಲ ಅದ್ರ ನೆಕ್ಸ್ಟ್ ಇಯರ್ ಪಕ್ಕ. ಇನ್ನೊಂದು 2 years ಒಳಗೆ ಪಕ್ಕ ಕಂಪ್ಲೀಟ್ ಮಾಡ್ತೀನಿ ಲಡಾಖ್ನ. ನನ್ನ ಕಾಸಲ್ಲೇ ಮಾಡಬೇಕು ಅಂತ ಇದೆ ಎಲ್ಲನೂ. ಸೊ ಇಟ್ ಟೇಕ್ಸ್ ಟೈಮ್, ಬಟ್ ಮಾಡೋಣ. ಸೊ ಅದಕ್ಕೆ ವಾರಕ್ಕೊಂದು ಅಟ್ಲೀಸ್ಟ್ 3 ವ್ಲಾಗ್, ವೀಕ್ಗೆ ಒಂದು 3 ವ್ಲಾಗ್ಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಹಾಕಕ್ಕೆ ನನಗೂ ಆಸೆ, ಬಟ್ ಈ ಕಾಲೇಜ್ ಆಗೋಗೋವರೆಗೂ ಇನ್ನೊಂದು 6 to 7 months ಇದೆ ಕಾಲೇಜು. ಆ ಕಾಲೇಜ್ ಆಗೋಗೋವರೆಗೂ ದಯವಿಟ್ಟು ಏನಕ್ಕೆ ಕೇಳಬೇಡಿ ನನ್ನ ಹತ್ರ. ನೋಡ್ತೀನಿ, ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಗಿದ್ದ ಗಾಡಿಗಳನ್ನ ಆ್ಯಂಡ್ ದೊಡ್ಡ CC ಗಾಡಿಗಳನ್ನ ರಿವ್ಯೂ ಮಾಡ್ತೀನಿ. ಬಿಕಾಸ್ ಸರ್ಕಲಲ್ಲಿ ತುಂಬ ಇದೆ. ನನಗೆ ಮೇಯ್ನ್ ಏನು ಅಂದರೆ ಬೇರೆಯವ್ರ ಗಾಡಿ ಓಡ್ಸೋಕ್ಕೆ ಇಷ್ಟಪಡಲ್ಲ. ಈ ಸ್ವಲ್ಪ ಚೂತಿಯಾಗಳಿರ್ತಾರೆ, ಕಂಡವ್ರ ಗಾಡಿ ತಂದು ಶೋಕಿ ಮಾಡೋರು. ಅವೆಲ್ಲ ಯಾಕೆ ಬೇಕು? ಸುಮ್ಮನೆ ತಿರ್ಪೆ ಶೋಕಿಗಳು, ಒಂದಿನ ಶೋಕಿ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಆ್ಯಕ್ಟಿವಾ ಇದೆ ಅಂದರೆ ಆ್ಯಕ್ಟಿವಾನೇ ಓಡಿಸಿ, ನಿಮ್ಮದು ಅನ್ನೋದು ಅದೊಂದು ಗೊತ್ತಿರುತ್ತೆ. ಅದು ಬಿಟ್ಟು ಬೇರೆಯವ್ರ ಹತ್ರ ಎಲ್ಲ ಹೋಗಿ ಗಾಡಿಗಳು ಬೇಡ್ಕೊಂಡು ಅದನ್ನೆತ್ಕೊಂಡು ನಿಮ್ಮ ಫ್ರೆಂಡ್ಸ್ ಉರ್ಸೋದು. ಬಿಕಾಸ್ ಉರ್ಕೊಳ್ಳಲ್ಲ, ಗೊತ್ತಿರುತ್ತೆ ಅವ್ರಿಗೆ, ಅಯ್ಯೋ ಬೇರೆಯವ್ರ ಗಾಡಿ ತರ್ತಾವನು ಒಂದು ಚೂತಿಯ ನನ್ನ ಮಗ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ. ಸೊ ಡೋಂಟ್ ಫಕಿನ್ ವರಿ ಅಬೌಟ್ ಎನಿಥಿಂಗ್. ಮತ್ತು ಏನು ಹೇಳಿ ಗಾಡಿ ಬಗ್ಗೆ ಓಡಿಸ್ಬಿಟ್ಟು ಅಂತ ಕಳ್ದೋಗ್ಬಿಡಿ ಗಾಡಿ ನೋಡಿಸಿ. ನನ್ನ ಪ್ರಾಬ್ಲಮ್ಸ್ ಹೇಳಬೇಕು ಅಂತಿದ್ರು, ಆ ಪ್ರಾಬ್ಲಮ್ಸ್ ಇಲ್ಲ ಇದ್ರೊಳಗೆ. ಆ ಪ್ರೈಸ್ಗೆ ಏನು ಬೇಕೋ ಅಷ್ಟಿದೆ ಗಾಡಿ. ಬಿಕಾಸ್ ಜಾಸ್ತಿನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಎ ಕವಾಸಕಿ. ಮಿನಿಮಲ್ CV ಯೂನಿಟ್ ಕಂಪೇರ್ ಮಾಡಿಕೊಂಡ್ರೆ ಇಟ್ಸ್ ಮೋರ್ ದ್ಯಾನ್ 1.5 lakhs ಜಾಸ್ತಿ. ನನ್ಗನ್ಸಿರೋ ಪ್ರಕಾರ 1.5 lakhs ಜಾಸ್ತಿ ಇದೆ ಅದು. ನಮ್ಮ ವಿಘ್ನೇಶ್ ಬ್ರೋ ಹತ್ರನೂ ಇದೆ CV ಯೂನಿಟ್. ಪಕ್ಕ ನಿಲ್ಸ್ಬಿಟ್ಟು ಕಂಪೇರ್ ಮಾಡೋಣ ಗಾಡಿನ, ಏನೇನಿದೆ, ಏನೇನು ಚೇಂಜಸ್ ಇದೆ ಅಂತ. ಬರುತ್ತೆ ವ್ಲಾಗ್ಸ್ ಇನ್ನು ಮುಂದೆ, ಬಟ್ ಇಟ್ ಟೇಕ್ಸ್ ಟೈಮ್. ಇನ್ನು ಕನ್ನಡದೊಳಗೆ ಯಾರು KLXನ ರಿವ್ಯೂ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಆಗ್ತಾ ಇಲ್ಲ. ನಾನು ಬೀಂಗ್ ಎ ವ್ಲಾಗರ್, ಐ ಓನ್ KLX ಅಂದಾಗ ನಿಮಗೆ ಕಂಪ್ಲೀಟ್ A to Z ಇದ್ರ ಬಗ್ಗೆ ತಿಳಿಸೋ ಕರ್ತವ್ಯ ನಂದು. ಅಂಡ್ ತಿಳಿಸ್ತೀನಿ ಕೂಡ. ವಿಂಡೋಸ್ ಏನಿಲ್ಲ ಅನ್ಸುತ್ತೆ ನಿಮ್ಗೆ ಅಷ್ಟೊಂದು. ಆ ಥರ ಸೆಟಪ್ ಮಾಡೋಕ್ಕೆ ಟ್ರೈ ಮಾಡೀನಿ. ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೊಂದು ವ್ಲಾಗು, ನೆಕ್ಸ್ಟ್ ವ್ಲಾಗಿಂದ ಚೇಂಜ್ ಮಾಡ್ಕೋತೀನಿ. ಬಿಕಾಸ್ ನಾನು ಯಾವತ್ತೂ ಈ ಥರ ಕ್ರೂಸ್ ಮಾಡಿದವನಲ್ಲ. ನಾನು RC390ಲಿ ಎಲ್ಲಿ 170+ ಇದೆ, ನಾನು RC390ಲಿ ರೋಡೊಳಗೆಲ್ಲ 170+ ಇರ್ತಾಯಿತ್ತು. ಬಿಕಾಸ್ ನನ್ನ ಸ್ಪೀಡಲ್ಲಿ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಇಲ್ಲಿ 77, 78 ನೋಡ್ತಾ ಇದ್ದೀರಾ. ಆ ಥರ RC390ಲಿ 177, 178 ಪಿನ್ ಮಾಡ್ತಾ ಇದ್ದೋ ಈ ರೋಡಲ್ಲಿ. ಇಟ್ಸ್ ಆಲ್ ಟೈಮ್. ನನಗೆ ಇವಾಗ ಸ್ಪೀಡು ಕ್ರೇಜ್ ಇದೆ, ಬಟ್ ಇನ್ನು ಹೋದರೆ ಇನ್ಲೈನ್ 4 ಅದು ನನ್ನ ಗಾಡಿ ಅಂತ ಹೋಗಬೇಕು. ಕಂಡವ್ರದ್ದು ತಂದು ಶೋಕಿ ಮಾಡೋದು, ಲೈಕ್ ಮನೇಲಿ ಮಡಿಕೊಳ್ಳೋದು ಬೇಕಾಗಿಲ್ಲ. ಕೊಡೋರು ಅವರೇ, ಕೊಡೋರು ಇಲ್ಲ ಅಂತ ಇಲ್ಲ. ನನಗೂ ಬೇಜಾನ್ ಕಾಂಟ್ಯಾಕ್ಟ್ಸ್ ಇದೆ ದೊಡ್ಡ ಬೈಕ್ ಮಡಿಗೆರೋದು. ಬಟ್ ಬೇಡ, ಏನಿಗೆ ಬೇಕು? ಇಫ್ ಐ ಓನ್ ಇಟ್ ಅಷ್ಟೇ. 2 ದಿನ ಶೋಕಿ, 1 ದಿನ ಶೋಕಿ ಅವೆಲ್ಲ ಇಲ್ಲ. ಬಟ್ ರಿವ್ಯೂ ಮಾಡೋಣ ಗಾಡಿನ ಎಲ್ಲರದು. 171 kilometers ಅಂತೆ. ನೀವು ಮೈಲೇಜ್ ಕೇಳ್ತೀರಾ ಅಂದರೆ ನನಗನ್ನಿಸ್ದಂಗೆ 40 ಅಂತ ಕ್ಲೈಮ್ ಮಾಡಿರೋದು ಶೋರೂಮ್ ಅವರು. 30+ ಅಂತೂ ಆರಾಮಾಗಿ ಬರ್ತಾ ಇದೆ ನನಗನ್ನಿಸ್ದಂಗೆ. ಟಿಲ್ ನಾವು ಬರಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡಿಸ್ತೇನೆ, ನೋಡೋಣ. ನಾ ಏನೂ ಸೆಟ್ ಮಾಡಿಲ್ಲ, ಆರಾಮಾಗಿ ಓಡಿಸ್ತಾ ಇದೀನಿ. ಹ್ಯಾಂಡಲ್ಲು ಬಿಟ್ಟು ವೈಬ್ರೇಷನ್ ಇದೆ, ಬಟ್ ನಿಮ್ಗೇನು ಅದು ಫೀಲ್ ಆಗಲ್ಲ ನಿಮಗೆ ವೈಬ್ರೇಷನ್ ಅಷ್ಟೊಂದು. ಬಟ್ ನನಗನ್ಸಿದ್ದು ನಾನು ಹೇಳ್ತೀನಿ, ನೀವು ಗಾಡಿ ಓಡಿಸಿದ್ರೇ ನಿಮಗೆ ಗೊತ್ತಾಗದ ಗಾಡಿ ಬಗ್ಗೆ. ನಾನು ಹೇಳ್ದೆ, ನನ್ನ ಬ್ಲಾಗ್ ನೋಡಿದ್ರಿ ಅಂತ ಗಾಡಿ ಈಸ್ಕೊಬಿಡ್ಬೇಡಿ. ಬಿಕಾಸ್ ಐ ಕಾಂಪ್ರಮೈಸ್, ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡ್ಕೊತೀನಿ ಇಫ್ ಗಾಡಿ ಎಲ್ಲಾದರೂ ಹೋಗುತ್ತೆ ಅಂದರೆ. ಸೊ ಕಂಫರ್ಟ್ ಒಂದು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ ಇಟ್ ಟೇಕ್ ಮೀ ವೇರ್ ಎವರ್ ಇಟ್ ಗೋಸ್ ಅಷ್ಟೇ. ಪಾಪ ಓಮ್ಗಂತೂ ಬೇಜಾರಾಗ್ಬಿಟ್ಟಿರುತ್ತೆ. ಯಾರು ಗುರು 89ರಲ್ಲಿ ಕರ್ಕೊಂಡು ಹೋಯ್ತಾವ ನೀನು ಇವತ್ತು ಫಸ್ಟ್ ಸತಿ ಅಂತ. ಬಿಕಾಸ್ ಹೋದ ಸತಿ ಬಂದಾಗೆಲ್ಲ ಯಾವಾಗಲೂ 1-2 kilometer ಮುಂದೆ ಇರ್ತಾ ಇದೆ. ಬಿಕಾಸ್ 390 ಆ ಥರ ಪಿನ್ ಮಾಡ್ತಾ ಇದೆ. ಯಾಕಣ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ನಾನು, ಆರಾಮಾಗಿ 80 ಚಿಲ್ ಅಂತ. ಲೈಕ್ ನಿಮ್ಗೆ ಹಿಂಗೆ ಎಳ್ದಾಡೋದು ಅವೆಲ್ಲ ಏನೂ ಆಗಲ್ಲ ಗಾಡೀಲಿ. ಬಟ್ ವಿಂಡ್ರೆಸ್ಟ್ ಇದೆ ಜಾಸ್ತಿನೇ, ಬಿಕಾಸ್ ಇಟ್ಸ್ ಮೇಡ್ ಫಾರ್ ಆಫ್ ರೋಡ್. ಎಲ್ಲಪ್ಪ ಇದೆ ಕಾಫಿ ಟೀ
ಕಾಫಿ ಅವರೇ ಅಲ್ವಾ ಎಲ್ಲೂ ನೋಡಿ ಹೆಂಗೆ ನೋಡ್ತಾವ್ರ ಗಾಡಿನ, ದೃಷ್ಟಿ ಹಾಕ್ಬಿಡ್ತಾರೆ ನಕ್ಕನ ಗಾಡಿ ಮೇಲೆ. ಬೇಜಾರಾದಾಗ ಬೈಕ್ ಎತ್ಕೊಂಡು ನೈಟ್ ರೈಡ್ ಮಾಡಿಕೊಂಡು ಆರಾಮಾಗಿ ಸಾಂಗ್ಸ್ ಆಡ್ಕೊಂಡು ಹೋಗ್ತಾ ಇದ್ರೆ ದಟ್ಸ್ ವಾಟ್ ಪೀಸ್. ಹೆಡ್ಲೈಟು ಸಾಕಾಗಲ್ಲ, ಅದನ್ನೇ ಟೆಸ್ಟ್ ಮಾಡಬೇಕಾಗಿತ್ತು ನಾನು ಇವತ್ತು. ನೋಡಿ ಹೆಡ್ಲೈಟ್ ಯಾವುದೇ ಇದಕ್ಕೂ ಸಾಲ, ಒಂದೆರಡು ಫಾಗ್ ಲ್ಯಾಂಪ್ ಹಾಕ್ಸ್ಕೊಂಡ್ರೆ ನೋ ಪ್ರಾಬ್ಲಮ್. ಅಯ್ಯೋ ಆರಾಮಾಗಿ 100 ಕ್ರೂಸ್ ಮಾಡ್ಬೋದು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಏನೋ ಇದು ಈ ಗಾಡಿದು ಸ್ವೀಟ್ ಸ್ಪಾಟ್ ಬಂದು 70-80 ಅಂದ್ಕೊಂಡಿದ್ದೆ, ಬಟ್ 80+ ಇಟ್ಸ್ ಲೈಕ್ ಪೀಸ್ ಆಫ್ ಕೇಕ್ ಥರ ಹೋಗ್ತಾ ಇದೆ. ನೋಡಿ ಆರಾಮ್, ಏನು ತಲೆನೋವು ಇಲ್ಲ, ಏನೂ ಇಲ್ಲ. ಪುಷ್ ಮಾಡೋಣ ಗಾಡಿನ, ಸರ್ವಿಸ್ ಆಗಿಬಿಡ್ಲಿ. ನಾನು ಬೇಗ ಸರ್ವಿಸ್ ಆಗಬೇಕು. ಸರ್ವಿಸ್ ಕಾಸ್ಟ್ ಬಂದು CB ಯೂನಿಟ್ಗೆ ಅದೇ ವಿಘ್ನೇಶ್ ಬ್ರೋನ ಕೇಳಿದೆ, ಬ್ರೋ 6 ಚೇಂಜ್ ಆಯಿತು. ಅದೇ ವಿಘ್ನೇಶ್ ಬ್ರೋನ ಕೇಳಿದೆ ಸರ್ವಿಸ್ ಕಾಸ್ಟ್ ಎಷ್ಟಾಯಿತು ಅಂತ. ಅವ್ರು ಬಂದು ಬ್ರೋ 6 ಚೇಂಜ್ ಆಯಿತು ಅಂದರು. ಬಟ್ ಹೇಳೋಕ್ಕಾಗಲ್ಲ, ಹೇಳ್ಕೊಳಕ್ಕೆ ಆಗಲಿಲ್ಲ ಬ್ರೋ. ಫ್ರೀಸ್ ಆಗ್ಬಿಟ್ಟೈತೆ, ಮೈ ಕೈ ಆಡ್ತಾನೆ ಇಲ್ಲ. ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀನಿ ಗಾಡಿ ಮೇಲೆ ಜಾಲಿ ಮಾಡಿಕೊಂಡು. ನಾನು ಎಂಪೈರ್ ಬಂತು, ಶೆಲ್ಲು ಬರುತ್ತೆ, ಶೆಲ್ಲೊಳಗೆ ಹಾಕೋಣ. ಫಸ್ಟು ಹುಚ್ಚ ಹೋಗ್ಬೇಕು ಗುರು. ಮನೇಲಿ ಇರ್ತೀನಿ, ಗೇರ್ಸ್ ಎಲ್ಲ ಹಾಕೊತೀನಿ, ಎಲ್ಲ ಹಾಕೊಂಡು ಈಚೆ ಬಂದು ಗಾಡಿ ಎತ್ತಾದ್ಮೇಲೆ ಹುಚ್ಚೆ ಅರ್ಜೆಂಟ್ ಆಗುತ್ತೆ. ಹಿಂಸೆ. ನಿಮಗೂ ಹಂಗೆ ಆಗುತ್ತಾ? ಕಮೆಂಟ್ ಮಾಡಿ. ಬನ್ನಿ ಆರಾಮಾಗಿ ಶೆಲ್ಲೊಳಗೆ ಹೋಗೋಣ, ಕಾಫಿ ಹಾಕೋಣ. ಅದಾದ್ಮೇಲೆ ಸಿಗ್ತೀನಿ ನಿಮಗೆ. ಟ್ರೈ ಮಾಡ್ತೀನಿ ಇವತ್ತೇ ಗಾಡಿ ರಿವ್ಯೂ ಮಾಡೋಕ್ಕೆ. ಇಲ್ಲ ನೈಸೆಂಡ್ಗೆ ಹೋಗ್ಬಿಟ್ಟು ನೀಟಾಗಿ ವಿಡಿಯೋ ಮಾಡೋಕ್ಕೆ ಯಾರೂ ಸಿಗ್ತಾಯಿಲ್ಲ. ನಮ್ಮ ಓಮ್ ಬೇರೆ ತುಂಬ ಬ್ಯುಸಿ ಆಗ್ಬಿಟ್ಟವನೆ ಇತ್ತೀಚೆಗೆ. ಸೊ ಈ ಕೇಳಾದವ್ರಂತೂ ಎಲ್ಲ ಕಡೆ ಇರ್ತಾರೆ ಗುರು. ನೋಡಿ ಹೆಂಗೆ ನೋಡ್ತಾರೆ ಗಾಡಿನ, ಬಿಕಾಸ್ ಆ ಗಾಡಿಗೆ ಗತ್ತಿದೆ. ಸರಿ, ಆಮೇಲೆ ಸಿಗ್ತೀನಿ ಒಂದು ಲೈಟಾಗಿ ಕಾಫಿ ಹಾಕ್ಬಿಟ್ಟು.